ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಉತ್ತರ ಪ್ರದೇಶಕ್ಕೆ ಬಂದಾಯ್ತು, ಪ್ರಯಾಗ್ರಾಜ್ಗೂ ಬಂದಾಯ್ತು, ಕುಂಭಮೇಳದ ಬಗ್ಗೆನೂ ಕೂಡ ನಿಮಗೆ ಮಾಹಿತಿ ಕೊಟ್ಟಾಯ್ತು. ಇದೆಲ್ಲದಕ್ಕೂ ಬಂದು ನಮ್ಮ ಕರ್ನಾಟಕ ಮೂಲದ ಸಾಧು ಸಂತರನ್ನ ಭೇಟಿ ಮಾಡಲಿಲ್ಲ ಅಂದ್ರೆ ಹೇಗೆ? ಸೊ ನಮ್ಮ ಕರ್ನಾಟಕ ಮೂಲದ ಸಾಧು ಸಂತರು ನನ್ನೊಟ್ಟಿಗಿದ್ದಾರೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ. ಬದುಕಿಗೆ ಸಂಬಂಧಪಟ್ಟ ಒಂದಷ್ಟು ಕ್ವೆಶನ್ಸ್ಗಳಿವೆ. ಸೊ ನಮೋ ನಾರಾಯಣಾಯ, ಈ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದಂತ ಸ್ವಾಗತ ಸ್ವಾಮಿಗಳೇ. ನಮೋ ನಾರಾಯಣ. ಹೇಗಿದ್ದೀರಿ? ಚೆನ್ನಾಗಿದೆ. ನಿಮ್ದು ಒಂದಷ್ಟು ವಿಡಿಯೋ ತುಣುಕುಗಳನ್ನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿದೆ. ಜೀವನಕ್ಕೆ ಸಂಬಂಧಪಟ್ಟಾಗ ಹೇಳ್ತಿದ್ರಿ, ಮತ್ತೆ ನಿಮ್ಮ ಬದುಕಿನ ಹಿನ್ನೆಲೆ ಹೇಳಿದ್ರಿ, ನೀವು ಯಾರು ಏನು ಎತ್ತ ಅಂತ. ಅದಾದ ನಂತರ ಎಷ್ಟೋ ಜನ ಕೇಳ್ತಿರೋಂಥದ್ದು, ನಮಗೆ ಜೀವನ ಬೇಸರ ಆಗ್ಬಿಟ್ಟೈತೆ, ನಾವು ಬಂದ್ಬಿಡ್ತೀವಪ್ಪ ಸ್ವಾಮಿ, ಎಲ್ಲಿದ್ಯಪ್ಪ, ಹಿಂಗೆಲ್ಲ ಕೂಡ ಜನ ಕಾಮೆಂಟ್ಸ್ ಅಲ್ಲಿ ಅಭಿಪ್ರಾಯಗಳನ್ನ ತಿಳಿಸ್ತಿದ್ರು. ಮೊದಲಿಗೆ ನಮ್ಮ ವೀಕ್ಷಕರಿಗೆ ಸರಳವಾಗಿ ನಿಮ್ಮ ಪರಿಚಯ ಒಂದು. ನನ್ನ ಹೆಸರು ದಿಗಂಬರ ಕೃಷ್ಣಗಿರಿಯಿಂದ, ನಿರಂಜನೆ ಅಖಾಡ ಬೋದಲ ಮಡಿಯವರು ನಾನು. ನನ್ನ ಗುರೂಜಿಯವರು ಶ್ರೀ ಮಹಂತ ರಾಮ್ ರತನ್ಗಿರಿ ಮಹಾರಾಜ್ ಅವರು ನನಗೆ 2010ರಲ್ಲಿ ದೀಕ್ಷೆ ಕೊಟ್ಟರು. 2010ರಿಂದ 2019 ಕುಂಭದವರೆಗೂ ನಾನು ಅಷ್ಟರ ಮಧ್ಯೆ ಮೊದಲ 1 ವರ್ಷ ಸೇವೆ ಸಲ್ಲಿಸಿ ಗುರುಗಳಿಗೆ 11ರಿಂದನೇ ನಾನು ಇದಕ್ಕೆ ಹೋದೆ, ನೈನಿತಾಲ್ ಜಿಲ್ಲೆಗೆ. ಅಲ್ಲಿಂದ ಅಲ್ಲಿ ಆಯುರ್ವೇದದ ಅಧ್ಯಯನ ಮತ್ತು ಪ್ರಾಕ್ಟೀಸ್ ಎರಡನ್ನೂ ಮಾಡಿದೆ. ತುಂಬಾ, ಯಾಕಂದ್ರೆ ಅಲ್ಲಿ ನಮ್ಮ ತಂದೆಯಿಂದ ಬಂದಿದ್ದ ಬಳುವಳಿ ಅಂತಂದ್ರೆ, ಪೂರ್ವಾಶ್ರಮ ತಂದೆಗಳಿಂದ ಬಂದಿದ್ದ ಬಳುವಳಿ ಅಂತಂದ್ರೆ ಆಯುರ್ವೇದ. ಅದನ್ನ ಇನ್ನು ಸ್ವಲ್ಪ ಈಗಿನ ಕಾಲಕ್ಕೆ ಏನ್ ಬೇಕೋ ಅಲ್ಲಿ ಜಡಿಬುಟ್ಟಿಗಳೆಲ್ಲ ತುಂಬಾ ಸಿಗೋದ್ರಿಂದ, ಅಂದ್ರೆ ಗಿಡಮೂಲಿಕೆಗಳು ತುಂಬಾ ಸಿಗೋದ್ರಿಂದ ಆ ಪ್ಲೇಸ್ ನಾನು ಚೂಸ್ ಮಾಡಿದೆ. ಅಲ್ಲಿ 4 ವರ್ಷ ಸೇವೆ ಸಲ್ಲಿಸಿ ಅಲ್ಲಿನ ಸ್ಥಾನ ಗುರುಗಳ ಹತ್ರ ಸುಮಾರು ವಿದ್ಯೆಗಳನ್ನು ಮತ್ತು ಜಡಿಬುಟಿ ಜ್ಞಾನವನ್ನು ಸಂಪಾದಿಸಿ ಅಲ್ಮೋಡಾದಲ್ಲಿ ಒಂದು RSSನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರತಿಷ್ಠಿತ ಹಿಮಾಲಯನ್ ಫಾರಂ ಅಂತಿದೆ, ಅಲ್ಮೋಡಾದಿಂದ 15 ಕಿಲೋಮೀಟರಲ್ಲಿ. ಅಲ್ಲಿ ನಾನು ಪ್ರಕಲ್ಪ ಪ್ರಮುಖ ಅಂತ ಏನು ಪ್ರಾಜೆಕ್ಟ್ ಹೆಡ್ ಅನ್ನೋ ಇದಾಗಿಬಿಟ್ಟು ಅಲ್ಲಿ ನಾನು ಅಲ್ಲಿ ಒಂದು 4 ವರ್ಷ ಸೇವೆ ಮಾಡಿದೆ. ತುಂಬ ಚೆನ್ನಾಗಿತ್ತು. ಅಲ್ಲಿ ನಮ್ಮ ಇದರಲ್ಲಿ ಉತ್ತರಾಖಂಡ್ನ ಮೊದಲ ಕೃಷಿ ಇಂಟರ್ ಕಾಲೇಜ್ ಇದೆ. ಅದರಲ್ಲಿ PUC ಮಾಡಿದವ್ರಿಗೆ ಡಿಗ್ರಿ ಡಿಪ್ಲೊಮೋಗೆ ಈಕ್ವಲ್ ಆಗಿ ಕೆಲಸಗಳು ಸಿಗುತ್ತೆ. ಅಲ್ಲಿ PUC ಒಂದು ಡಿಪ್ಲೊಮೊ ಈಕ್ವಲ್ ಆಗುತ್ತೆ. ಆಮೇಲೆ ಗೋಶಾಲೆ ಇದೆ, ದೇಸಿ ಗಾಯಗಳಿಂದ ಅಲ್ಲಿ ನಾನು ಹಾಲು ಮಾರಕ್ಕೋಸ್ಕರ ಮಾಡಿಲ್ಲ, ನಾನು ಇದ್ದಷ್ಟು ದಿವಸ ನನಗೆ ಹಾಲು ಕೊಡ್ತಾ ಇದ್ರು. ಅಲ್ಲಿ ತುಂಬ ಅಧ್ಯಯನವನ್ನು ಇನ್ನೂ ಡೀಪಾಗಿ ನಡೆಸಿ ಕಾರಣಾಂತರಗಳಿಂದ ನಾನು ಅಲ್ಲಿಂದ ಬಿಟ್ಟು ಉತ್ತರಕಾಶಿ ಜಿಲ್ಲೆ ಯಮುನೋತ್ರಿ ಹತ್ರ, ಯಮುನೋತ್ರಿಗೆ ಮೊದಲು 80 ಕಿಲೋಮೀಟ್ರಲ್ಲಿ ನಮ್ಮ ಊರ ಹೆಸರು ಖಂಡಿಯ ಅಂತ ಹೇಳ್ಬಿಟ್ಟು, ಖಂಡಿಯ KNDIYA ಖಂಡಿಯ. ಅದು ಪುರೋಲಾದಿಂದ ಹೋಗುತ್ತೆ, ನವಗಾಂವಿಂದ ಡೈವರ್ಟ್ ತಗೊಂಡು ಪುರೋಲಾ ಮೇಲೆ ಹೋಗುತ್ತೆ. 32 ಕಿಲೋಮೀಟರ್ ಆಗುತ್ತೆ ರೋಡಿಂದ, ಯಮುನೋತ್ರಿ ರೋಡಿಂದ. ನವಗಾಂವಿಂದ 32 ಕಿಲೋಮೀಟರ್ಸ್ ಆಗುತ್ತೆ ನಮ್ಮ ಸ್ಥಾನ. ಅಲ್ಲಿ 3 ವರ್ಷಗಳಿಂದ ಅಲ್ಲಿ ನಾನು ಅಲ್ಲಿ ಇರೋ ದೇವಸ್ಥಾನ ಕಳಿಂಗ ನಾಗರಾಜ, ಕಳಿಂಗ ನಾಗರಾಜ ದೇವಸ್ಥಾನ. ಅಲ್ಲಿ 3 ವರ್ಷಗಳಿಂದ ನಾನು ವಾಸವಾಗಿದ್ದೇನೆ. ಇದು ನನ್ನ ಪರಿಚಯ. ನಿಮ್ಮ ಪರಿಚಯ ನಂಗೆ ಅರ್ಥ ಆಯ್ತು. ಈಗ ಜೀವನ ಅಂದ್ರೇನು ನಿಮ್ ಪ್ರಕಾರ? ಹಾಗಾದ್ರೆ ಜೀವನ ಅಂದ್ರೆ ಏನ್? ಅದು ಜೀವನ ಅಲ್ವೇ ಅಲ್ಲ. ನೀನ್ ಮಾಡ್ತಿರೋದು ನಾನು ಜೀವನ ಅಲ್ಲ ಅಂತೀನಿ. ನಂದು ಜೀವನ ಅಲ್ಲ ನೀನ್ ಹೇಳ್ತೀಯ. ನಂದೇ ಜೀವನ. ಯಾಕೆಂದ್ರೆ 2010ರಲ್ಲಿ ನಾನು ದೀಕ್ಷೆ ತಗೊಂಡ್ಮೇಲೆ 11ರಲ್ಲೇನೆ ಭಗವಂತನ ದರ್ಶನವಾಯ್ತು. ಭಗವಂತನ ದರ್ಶನ ಆಗಿದೆ. ನಿಮ್ ದರ್ಶನ ಆಗುತ್ತೆ ದೀಕ್ಷೆ ತಗೊಂಡ ನಂತರ? 1 ವರ್ಷದಲ್ಲಿ ಆಗಿದೆ ನನಗೆ. ಸಾಕ್ಷಾತ್ ಶಿವನ ರೂಪವಾದ ಬೇತಾಳ ನೋಡಿ 3 ದಿವಸ ನಮ್ಮಲ್ಲಿ. ಶಿವನ ರೂಪವಾದ ಬೇತಾಳ
ಬೇತಾಳ. ಬೇತಾಳ ಅಂತಂದ್ರೆ ಭೂತ. ಭೂತವು ಕೂಡ ಶಿವನ ರೂಪದಲ್ಲಿ ಕಾಣಿಸ್ಕೊಳುತ್ತೆ ಅಂತೀರಾ ನೀವು? ನಾನಲ್ಲ, ನಾನು ನೋಡಿದ್ದೀನಿ. ನೀವು ಹೋದ್ರು ಅಲ್ಲಿ ನಿನಗೆ ಅಲ್ಲಿ ಭಾವನೆ ಚೇಂಜ್ ಆಗೋಗುತ್ತೆ ನಿನಗೆ. ಇದೆ ಭಗವಂತ ಇದ್ದಾನೆ ಅಂದ್ರೆ ಭೂತನೂ ಇದೆ, ದೇವರಿದೆ ಅಂದ್ರೆ ದೆವ್ವನೂ ಇದೆ, ಇರಲೇಬೇಕು. ಇದಕ್ಕೂ ಬಿಫೋರ್ ಅಂದ್ರೆ ಮೊದಲು ನಿಮ್ಮ ಲೌಕಿಕ ಜೀವನ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರಿ. ಹೌದು, ಕೈ ತುಂಬಾ ದುಡ್ಡಿತ್ತು, ಎಂಜಾಯ್ ಮಾಡೋದು, ಹಾ, ಏನೆಲ್ಲ ಮಾಡಬಾರ್ದು ಎಲ್ಲ ಮಾಡ್ಕೊಂಡಿದ್ದೀನಿ. ಏನೆಲ್ಲ ಮಾಡಬಾರ್ದು ಅದೆಲ್ಲ ಮಾಡಿದ್ರಿ. ಯಾಕೆ ಮನುಷ್ಯನಿಗೆ ಆತರ ಇದ್ದಂತ ಜೀವನ ಏಕಾಏಕಿ ಆಧ್ಯಾತ್ಮಿಕದ ಕಡೆ ಒಲವಂಟೋಗಿದ್ದು? ಅದು ಜೀವನ ಅಲ್ಲ, ಅದೇ ಈಗ ನಿಮ್ಗೆ ಅಂದ್ರೆ ಜೀವನದಲ್ಲಿ ಏನಾದ್ರು ಟರ್ನಿಂಗ್ ಆಗ್ಬೇಕಲ್ವಾ, ತರ ತಿರುವುಗಳು ಬರ್ಬೇಕಲ್ವಾ, ತರ ಅನಿಸ್ಬೇಕಂದ್ರೆ? ಏನೂ ಇಲ್ಲ, ಯಾವ ತಿರುವು ಇಲ್ಲ, ಯಾವ ಕಷ್ಟಗಳು ಇಲ್ಲ, ಯಾವುದೂ ಇಲ್ಲ. ದುಡ್ಡು ಜಾಸ್ತಿ ಆಗ್ಬಿಟ್ಟು ನಶೆ ಜಾಸ್ತಿ ಆಗೋಯ್ತು ಅಷ್ಟೇನೆ ಹೊರತು. ನಶಾ ಲೋಕದಲ್ಲಿ ನಾನು ಬೆಳಗ್ಗೆಯಿಂದಾನೇ ತಿರುಗ್ತಾ ಇದ್ದೆ. ಈಗ ನಮ್ಮ ಪ್ರತಿಯೊಬ್ಬ ಮನುಷ್ಯನ ಕನಸೇನು ಅಂತಂದ್ರೆ ಬೆಳಗ್ಗೆ ಎದ್ದೋಗಿ ದುಡಿಬೇಕು, ಒಳ್ಳೆ ಜೀವನ ಕಟ್ಕೋಬೇಕು, ನೆಮ್ಮದಿಯಾಗಿ ಮದುವೆ ಆಗ್ಬೇಕು, ಒಂದು ಮಗು ಅಂತಾದ್ರೆ ಸಂಸಾರಕ್ಕೆ ಒಳ್ಳೆ ನೆಮ್ಮದಿಯಾಗಿರ್ತೀವಿ, ಒಂದು ಉತ್ತಮವಾದ ಜೀವನ ನಡೆಯುತ್ತೆ ಕೌಟುಂಬಿಕವಾಗಿ, ಈ ರೀತಿ ಬಯಸ್ತಾ ಇರ್ತೀವಿ. ನಾಳೆ ದಿನ ಇನ್ನೂ ಹೆಚ್ಚು ಹೆಚ್ಚು ದುಡಿಬೇಕು ಅಂತ ನಾವು ಅನ್ಕೊಳ್ತಾ ಇರ್ತೀವಿ. ಆ ತರ ಎಲ್ಲ ಇದ್ದಂಥವ್ರು ನೀವು ಏಕಾಏಕಿ ಬಿಟ್ಟು ಬರ್ತೀರಿ ಅಂತಂದ್ರೆ ನಿಮ್ಮ ಫ್ಯಾಮಿಲಿ ಒತ್ತಡ ಇರ್ಲಿಲ್ವಾ ಬೇಡ ಹೋಗುವಂಥದ್ದು ಅಂತ? ನಾನು ಕೆಲಸದಲ್ಲಿ ಡೆಲ್ಲಿಗೆ ಬಂದ್ಬಿಟ್ಟಿದ್ದೆ. ನನ್ನದು 95ರಲ್ಲಿ ಮದುವೆ ಆಗಿ, 95ರಲ್ಲಿ ನಿಮ್ಗೆ ಮದುವೆ ಆಯ್ತು. 98ರಲ್ಲಿ ನಾವಿಬ್ರು ಬೇರೆ ಆದ್ವಿ. ಅದು ಹುಡುಗಿ ಯಾರು ಅಲ್ಲ, ನಮ್ಮ ಅತ್ತೆ ಮಗಳೇನೆ. 8 ವರ್ಷ ಲವ್ ಮಾಡಿ ಮದುವೆ ಆಗಿ, 8 ವರ್ಷ ಲವ್ ಮಾಡಿ ಮದುವೆ ಆಗಿದ್ದು ಹುಡುಗಿ. 2.5 ವರ್ಷಕ್ಕೆ ಅವಳಿಗೆ ನನ್ನ ಮೇಲೆ ಏನೋ, ನನ್ನದು ಅಸಹ್ಯ ಅಂತಲೂ ಅಂದ್ಕೊಳ್ಳಲ್ಲ, ಕೋಪನೂ ಅಂದ್ಕೊಳ್ಳಲ್ಲ. ನಾನು ಆಕೆನ ಅವಳು ಅಂತ ಈಗ ಹೇಳಿದ್ದು ನನ್ನ ತಪ್ಪೇನೆ. ನಾನು ಆಕೆಯನ್ನ ದೇವಿ ರೂಪದಲ್ಲಿ ನೋಡ್ತೀನಿ. ಯಾಕಂತಂದ್ರೆ ಆಯಮ್ಮ ನಾನು ಬಿಟ್ಟೋಗದೆ ಹೋಗಿದ್ದಿದ್ರೆ ನೀವು ಬಹುಶಃ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಇಲ್ವೇನೋ, ಯಾಕಂದ್ರೆ ನಾನು ಇಂಟೀರಿಯರ್ ಲೈನಲ್ಲಿ ಅಲ್ಲೆಲ್ಲ ಅಲ್ಲಿ ಕೆಲಸದಲ್ಲೂ ವಂಡರ್ಸ್ ಮಾಡಿಕೊಂಡು ಒಳ್ಳೆ ದುಡ್ಡು ಸಂಪಾದನೆ ಮಾಡ್ತಿದ್ದವನು. ಯಾವಾಗ ನಾವು ಬೇರೆ ಆದ್ವಿ, ಸಪ್ರೇಟ್ ಆಗೋದ್ವಿ, ಡೈವರ್ಸ್ ಆದಮೇಲೆ 2004ರಲ್ಲಿ ಆಯಮ್ಮ ಕೋರ್ಟ್ಗೆ ಹೋದ್ರು. 2007ರಲ್ಲಿ ಡೈವರ್ಸ್ ಆಗೋಯ್ತು, ಲೀಗಲ್ ಡೈವರ್ಸ್ ಆಗೋಯ್ತು, ಫ್ಯಾಮಿಲಿ ಕೋರ್ಟ್ ಬ್ಯಾಂಗ್ಳೂರಿಂದನೇ. ಆಮೇಲೆ 2010ರಲ್ಲಿ ಆಮೇಲೆ ಇದೊಂದು ಮದುವೆನೂ ಆಯ್ತು ಅವರಿಗೆ. ಆವಾಗ ನನಗೆ ಮೆದುಳು ಶಾಕ್ ಆಯ್ತು. ಅಂದ್ರೆ ನಿಮ್ಮ ಪ್ರಕಾರ ಅವರು ಮದುವೆ ಆಗ್ಬಾರ್ದಿತ್ತ ಇನ್ನೊಂದು? ಅಲ್ಲ, ಇನ್ನು ಬರಲ್ಲ, ಗ್ಯಾರಂಟಿ ಆಗೋಯ್ತು. ಅಂದ್ರೆ ನಿಮ್ಗೆ ಅವ್ರಿಗೆ ಸಿಗಲ್ಲ ಅನ್ನುವಂಥದ್ದು ನಿಮಗೆ ಕನ್ಫರ್ಮ್ ಗ್ಯಾರಂಟಿ ಆಗೋಯ್ತು. ಆವಾಗ ಆಲೋಚನೆ ಮಾಡಿದ್ವಿ, ಏನಿದೆಲ್ಲ ಯಾಕೆ 8 ವರ್ಷ ಲವ್ ಮಾಡಿ ಆಮೇಲೆ ಮದುವೆ ಆಗಿ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ತಾ ಇದ್ದೆ. ಆಗಿನ ಕಾಲಕ್ಕೆ 95ರಲ್ಲೇನೆ ನನಗೆ ಡೈಲಿ 1,000 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೆ ಇಂಟೀರಿಯರ್ ಲೈನಲ್ಲಿ. ಆ ತರ ಜೀವನ ಇದ್ದಂತವ್ರು ಅವರು 2010ರಲ್ಲಿ ಯಾವಾಗ ಮರು ವೈವಾಹಿಕ ಜೀವನಕ್ಕೆ ಕಾಲಿಟ್ರು ಅವಾಗ ನಿಮಗೆ ಶಾಕ್ ಆಯ್ತು, ಇದರಿಂದ ಇನ್ನು ಸಿಗಲ್ಲ, ನೀವು ಇವ್ರು ಯಾವ ಕಾರಣಕ್ಕೂ ಮರು ವೈವಾಹಿಕ ಅಲ್ಲ, ಮೊದಲನೇ ಮದುವೆನೇ ಅದು. ಒಂದೇ ಮದುವೆ ನಾನಾಗಿರೋದು. ಅಲ್ಲ, ಅವ್ರ ಆಯ್ತಾರೆ ಅಂತ ಹೇಳ್ತಿರಲ್ಲ ನೀವು. ಆಯಮ್ಮ ಇನ್ನೊಂದು ಮದುವೆ ಆದಾಗ ಏನಿದು ನನ್ನ ಜೀವನದಲ್ಲಿ ನಾನು ಇಷ್ಟೆಲ್ಲ ನೋಡಿದೆ, ಇಷ್ಟೆಲ್ಲ ನನ್ನನ್ನು ಯಾಕೆಂದ್ರೆ ಅರ್ಥ ಮಾಡ್ಕೊಂಡಿದ್ದು. ಅದು ಕಾರಣ ಏನು ಅಂತ ನಾನು ಆಮೇಲೆ ಹುಡುಕಿದಾಗ ಮೋಸ್ಟ್ ಇದು ದೈವ ಕೃಪೆ ಇರಬೇಕು, ದೇವ್ರಿಗೆ ಈ ಥರ ಹೋಗುವಂಥ ದೇವರ ಆಜ್ಞೆ ಇರಬೇಕು ಅಂದ್ಕೊಂಡು ಈ ಸನ್ಯಾಸಿಯನ್ನು ಸ್ವೀಕಾರ ಮಾಡಿದ್ದೆ. ಇವಾಗ ನಿಮ್ಗಿಂತ ಅಲ್ಲ, ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಸುಖವಾಗಿರೋದು ನಾನು ಒಬ್ಬನೇ. ನಿಮ್ಮದೆಲ್ಲ ಜೀವನ, ನನ್ನದು ಜೀವನ ಅಂತಂದರೆ. ನನ್ನ ಬೆಂಗಳೂರಿನೊಬ್ಬರು ಫ್ರೆಂಡು, ಆಗಿನ ಕಾಲದ ಫ್ರೆಂಡು, ಅವ್ರಿಗೆ ಹೇಳಿದ್ರು ಇದು ಜೀವನನ ಅಂತ ಹೇಳಿದ್ರು. ಆಮೇಲೆ ಅವ್ರಿಗೆ ಆನ್ಸರ್ ಮಾಡ್ಬೇಕಲ್ಲ. ಆಮೇಲೆ ಹೇಳಿದೆ, ಯಾವಾಗ ನನಗೆ ಜನವರಿ 20ರ ಅಯೋಧ್ಯ ಆಮಂತ್ರಣ ಬಂದಾಗ ಜಿಲ್ಲೆಯಿಂದ 2 ಸಾಧುಗಳಿಗೆ ಒಟ್ಟು 3,000 ಸಾಧುಗಳು, 4,000 ಸಾಧುಗಳು ಭಾರತದ ಎಲ್ಲಾ ಕಡೆಯಿಂದನೂ ಬಂದಿದ್ರು. ನೀವು ಭಾಗವಹಿಸಿದ್ರಿ? ಎಸ್. ಅದು ಒಂದು ಪ್ರೌಡ್ ಮೂಮೆಂಟ್. ನನ್ನ ಪ್ರೌಡ್ ಅಲ್ಲ, ನನ್ನ ಏನು ಹಿರಿಮೆ ಇಲ್ಲ, ಆ ರಾಮನ ಕೃಪೆ ನನ್ನ ಮೇಲಿದೆ. ಅದಕ್ಕೆ ನಾನು ಇವಾಗ ಹೇಳ್ತಾ ಇದ್ದೀನಿ. ಅದಲ್ಲ, ನಿನಗೆ ಸಿಗ್ತಾ ಅಂಬಾನಿ ಬಂದಿದ್ದಾನೆ, ಅಮಿತಾಬ್ ಬಚ್ಚನ್ ಬಂದಿದ್ದಾನೆ, ಅಲ್ಲಿ ಸಚಿನ್ ತೆಂಡೂಲ್ಕರ್ ನೋಡಿದೆ,
ಅಂಬಾನಿ ಮಗ ಇಬ್ಬರು ನಾನು ಪಕ್ಕದ ಹಿಂಗೆ ನಾವು ವಾಪಸ್ ಬಂದಾಗ ದೇವ್ರ ದರ್ಶನ ಮಾಡ್ಕೊಂಡು ವಾಪಸ್ ಬಂದಾಗ ಕಂಗನಾ ರನೌತ್, ಆಮೇಲೆ ಯಾರು ತೆಲುಗು ಒಂದು ಹೀರೋ, ಕರ್ನಾಟಕದ ಹಲವರು ಬಂದಿದ್ರು, ಕರ್ನಾಟಕದಿಂದನೂ ಕೂಡ ಬಂದಿದ್ರು. ನಾನು ನನಗೆ ಯಾರು ಸಿಗ್ಲಿಲ್ಲ, ಅವರೆಲ್ಲ ಜೊತೆ ಬಂದ್ವಿ. ಅಂಥವ್ರಿಗೆ ಬಿಲಿಯನ್ ಗಟ್ಟಲೆ ದುಡ್ಡಿದೆ ಒಬ್ಬರಿಗೂ. ಹೌದು ಹೌದು. ನನ್ನ ಹತ್ರ ಬಿಲಿಯನ್ ಅಲ್ಲ. ನಿಮಗ್ ತಕ್ಷಣ ಅವರೇ ಯಾಕೆ ನೆನಪಾದ್ರಿ? ಈಗ ಅವರೇ ಯಾಕೆ ನೆನಪಾದ್ರು? ನಾನು ಏನಕ್ಕೆ ನೆನಪು ಅಂತಂದ್ರೆ, ಆ ಜೀವನದಲ್ಲಿ ಅದೇ ಅಂಬಾನಿ ಬರೋದು ರಾಮನ ಹತ್ರ, ಭಗವಂತ ನನಗೆ ಏನಾದರೂ ಮಾಡು, ಅವನು ಬೇಡವನೇ, ದೇವಸ್ಥಾನದ ಆಚೆ ಕಡೆ ಇದ್ದು ಭಿಕ್ಷೆ ಬೇಡವನೇನೆ. ಇಬ್ಬರಲ್ಲೂ ಏನು ವ್ಯತ್ಯಾಸ ಇಲ್ಲ. ಬಾಬಾ ನನಗಾಗಿ ನಾನು ಯಾವ ದೇವರು ನಾನೇನು ಕೇಳಿಲ್ಲ. ಈಗ ನಾವು ಮನುಷ್ಯರು ಸಹಜವಾಗಿ ಈಗ ದೇವ್ರ ಹತ್ರ ಹೋಗಿ ಆಯುಷ್ ಕೊಡು, ಆರೋಗ್ಯ ಕೊಡು, ಹಣ ಕೊಡು, ಅಂತಸ್ತು ಕೊಡು, ಐಶ್ವರ್ಯ ಕೊಡು, ಕೀರ್ತಿ ಕೊಡು, ಎಲ್ಲವನ್ನು ಕೇಳ್ತೀವಿ. ಹೇಳ್ತೀನಲ್ಲ, ಅಂಬಾನಿ ಆಮೇಲೆ ಕಂಗನಾ ರನೌತ್ ಅವರಿಗೆಲ್ಲ ಸಾಕಷ್ಟು ಇದೆ ಬಿಡಿ, ಕೊಟ್ಟಿದ್ದಾನೆ ದೇವರು. ಬಿಲಿಯನ್ಸ್ ಇಲ್ಲ ಎಲ್ಲರಿಗೂ. ಆದ್ರೂ ಅವನು ಬಂದು ಅವ್ರ ಹತ್ರ ಏನ್ ಕೇಳ್ಬೇಕು, ಭಗವಂತ ನನಗೆ ಆರೋಗ್ಯ ಕೊಡು, ಏನೋ ನಾನು ಕೇಳ್ಕೊತಾನೆ. ಏನೋ ಒಂದು ಲೋಪ ಇದ್ದೇ ಇರುತ್ತೆ. ಈಗ ನನ್ನ ಪ್ರಶ್ನೆ ಅಲ್ಲಿಗೆ ಬಂತು. ಆ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಏನೋ ಒಂದು ಲೋಪ ಇದ್ದೇ ಇರುತ್ತೆ. ಅದು ನಿಮ್ಮನ್ನ ನಾನು ಏನಕ್ಕೆ ಹೇಳಿದೆ ಅಂತಂದ್ರೆ, ಅದು ಜೀವನ ಅಂತ ಹೇಳಿದ್ರಲ್ಲ ಒಬ್ಬರು, ನನ್ನ ಫ್ರೆಂಡ್ ಒಬ್ರು ಬೆಂಗಳೂರಿನಲ್ಲಿ ಒಬ್ರು ಇಂಜಿನಿಯರ್ ಅವರು, ಇದು ಜೀವನ ಅಂತಂದ್ರು. ನಿಮ್ಮನ್ನ ಪ್ರಶ್ನೆ ಮಾಡಿ ಹಂಗಂದ್ರೆ ಇದೇ ಜೀವನ ಅಂತ? ಇದು ಜೀವನ ಅಂತಂದ್ರು. ನೀನು ಒಳ್ಳೆ ಇಂಜಿನಿಯರು, ನಿನ್ ಸ್ಕಾಲರು, ಚೆನ್ನಾಗಿ ಟಾರ್ಗೆಟ್ಗಳೆಲ್ಲ ಮಾಡ್ತಾ ಇದ್ದೆ, ಇದು ಜೀವನ ಅಂತಂದ್ರು. ಅವಾಗ ಇನ್ವಿಟೇಷನ್ ಬಂದಾಗ ಇನ್ವಿಟೇಷನ್ ಕಾಫಿ ಇದು ಜೀವನ, ನೀವ್ ಹೇಳಿದ್ರ ಇದು ನನ್ನ ಜೀವನ ನಿಮ್ಗೆ ಅನ್ಸಿದ ಹೇಳಿದೆ. ಇನ್ವಿಟೇಷನ್ ಕಾಪಿ ಫೋಟೋ ತೆಗೆದು ವಾಟ್ಸ್ಆಪ್ ಕಳಿಸಿ, ಕುಮಾರ್ ಅವರೇ ಇದು ನನ್ನ ಜೀವನ. ನೀವು ಮೊಬೈಲ್ ಎಲ್ಲ ಯೂಸ್ ಮಾಡ್ತೀರಿ? ಹೌದು. ಏನ್ ತೊಂದ್ರೆ ಅಲ್ಲ ಅದು ಅದಕ್ಕೆ ನಿಮ್ಮ ಆಧ್ಯಾತ್ಮಿಕ ಜೀವನಕ್ಕೆ. ಈಗ ಮೊಬೈಲ್ ಅಂದ್ರೆ ಅದೊಂಥರ ಕೆಟ್ಟದು ಅನ್ನೋದ್ರ ಬಿಂಬಿಸ್ಕೊಂಡ್ಬಿಟ್ಟಿದ್ವಿ, ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ತಿಲ್ಲ ಇತ್ತೀಚೆಗೆ ಎಲ್ಲರೂ. ನೋಡಿ, ಪ್ರಪಂಚದಲ್ಲಿ ಯಾವುದು ಕೆಟ್ಟದಿಲ್ಲ, ಯಾವುದು ಒಳ್ಳೇದಿಲ್ಲ. ಕಾಮಾಲೆ ಕಣ್ಣವನ್ಗೆ ಲೋಕವೆಲ್ಲ ಹಳದಿ. ಆಟಮ್ ಬಾಂಬ್ ಕಂಡುಹಿಡಿದಿದ್ದು ನಮ್ಮ ವಿದ್ಯುತ್ ಜನರೇಷನ್ಗೆ. ಬಾಂಬ್ ಹಾಕೊಂಡು ಒಬ್ಬರೊಬ್ರು ಸಾಯಿಸಕ್ಕಲ್ಲ. ಪರಮಾಣು ಬಾಂಬ್ ಇರೋದು ಪ್ರತಿಯೊಂದು ನಿಮ್ಗೆ ಯಾವುದೇ ತಗೊಳ್ಳಿ, ನಿಮ್ಮಲ್ಲೂ ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಆಮೇಲೆ ಇಲ್ಲಿ ನಾನು ತಂಬು, ಇದನ್ನ ನಾವು ಹಿಂದಿಯಲ್ಲಿ ತಂಬು ಅಂತ ಕರಿತೀವಿ. ಈ ಪ್ಲೇಸ್ ಎಲ್ಲನೂ ಗುಡಿಸ್ಲು ಅಂತ ಕರೆಯಲ್ಲ. ತಂಬು ಹಾಕಿರೋದು ಏನಕ್ಕೆ ಅಂದ್ರೆ ದುಡ್ಡುಗಲ್ಲ, ನನಗೆ ಜನಗಳ ಸೇವೆ ಮಾಡಬೇಕು. ಒಂದು ನಾವು ಕುಂಭಕ್ಕೆ ಬರೋದು ಸಾಯಿ ಸ್ನಾನ, ಎರಡನೇದು ದೊಡ್ಡ ದೊಡ್ಡ ಮಹಾನ್ ಭಾವರು ಸಿಗ್ತಾರೆ, ಅವ್ರ ದರ್ಶನ, ಮೂರನೇದು ನಿನ್ನಲ್ಲೂ ನಾನು ಶಿವನ್ ನೋಡ್ತೀನಿ. ಸರ್ವರಲ್ಲೂ ಶಿವನನ್ನ ಕಾಣ್ಬೇಕು, ಸರ್ವರಲ್ಲೂ ನಾರಾಯಣನ ಕಾಣ್ಬೇಕು. ಹೌದು, ನಾನು ಇಲ್ಲಿ ಬಂದಾದ್ಮೇಲೆ 3-4 ಜನ ನೋಡಿ ಆತರ ನಿಮ್ಗೆ ಅನುಭವ ಆಗಿದೆ ಅಲ್ಲ, ಅವ್ನು ನೋಡಿ ನಮ್ಗೆ ಗೊತ್ತಾಗ್ಬಿಡುತ್ತೆ ಇದೆಲ್ಲ ಶಕ್ತಿ ಇದೆ. ಭಗವಂತ ಮುಖದಲ್ಲಿ ತೇಜಸ್ ಇರುತ್ತೆ. ನಮ್ಮ ಮುಖದಲ್ಲಿ ಇದೆಯಾ? ಇಲ್ಲ, ನಾನು ಹೇಳ್ತಾ ಇದ್ದೀನಿ, ಕುತೂಹಲ ಕೇಳಿದೆ. ನೀವು ಮುಖದಲ್ಲಿ ಇದೆ. ನಾನು ಅವ್ರಿಗೆ ನಾನು ಕರೆದ್ಬಿಟ್ಟು ಮುಖದಲ್ಲಿ ಶಿವ ಇದೆ ಅಂದ್ರೆ ನಾನು ನಮಸ್ಕಾರ ಮಾಡಲಿಲ್ಲ, ಸುಮ್ಮನೆ ಎಡ್ಕೈಲಿ ನಮಸ್ಕಾರ ಮಾಡಿ ಕಳಿಸ್ತೀವಿ ಅಷ್ಟೇ. ನನ್ನದು ಒಂದು ಪ್ರಶ್ನೆ ಏನಂತಂದ್ರೆ, ಈಗ ನೀವು ಕಂಗನಾ ರನೌತ್ ಹೇಳಿದ್ರಿ, ಅಂಬಾನಿ ಹೇಳಿದ್ರಿ, ಎಲ್ಲರೂ ಹೇಳಿದ್ರಿ. ಈಗ ಅವರು ಕೇಳುವಂತದ್ದು ದೇವ್ರ ಹತ್ರ ಬಂದು ಏನು ಕೇಳ್ತಾರೆ, ಅವ್ರಿಗಿರುವಂತಹ ಆಸೆಗಳನ್ನ, ಡಿಮ್ಯಾಂಡ್ಗಳನ್ನ ದೇವ್ರ ಮುಂದೆ ಇಡ್ತಾರೆ. ನೀವು ಏನನ್ನ ಕೇಳ್ತೀರಿ ದೇವ್ರ ಹತ್ರ? ಹಾಗಾದ್ರೆ ಏನ್ ಆಸೆ ಹೇಳ್ತೀನಿ ಮಕ್ಕಳ, ಏನ್ ಕೇಳಬಹುದು ನೀವು ದೇವ್ರ ಹತ್ರ? ಏನ್ ಕೇಳ್ತೀವಿ? ನಾವೇನು ಕೇಳಲ್ಲ. ನೆಮ್ಮದಿ ಕೊಡು ಅಂತ ಕೇಳ್ತೀರಾ? ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು. ಸರ್ವರನ್ನು ಸಲಹೋ ಅಲ್ಲ, ಎಲ್ಲರಿಗೂ ಚೆನ್ನಾಗಿ. ನಮ್ ತೆಲುಗುನಲ್ಲಿ ಒಂದು ಇದೆ ಹೇಳ್ತಾರೆ, ಶಿವನಿ ಆಣಲೆಂದಿ ಜೀವ ಕೂಡ ಕುಟ್ಟದು ಅಂತ. ಅಂದ್ರೆ ಶಿವನ ಆಜ್ಞೆ ಇದೆ, ಇರುವೆ ಕೂಡ ಕಚ್ಚಲ್ಲ ಅಂತ. ನಾನು ಏನೇ ಕೇಳ್ಬೇಕು, ನಾನು ಏನಾದ್ರು ನೆನ್ಸ್ಕೊಂಡ್ರೆ ಅರ್ಧ ಗಂಟೆ ನನ್ನ ಹತ್ರ ಬರುತ್ತೆ. ನಿಮ್ಮ ಫ್ಯಾಮಿಲಿ ಸಂಪರ್ಕ ಇದೆಯಾ? ಯಾರು ಇಲ್ಲ? ತಂದೆ ತಾಯಿ? ತಂದೆ ಇಲ್ಲ, ತಂದೆ 2008 ಹೋಗ್ಬಿಟ್ರು. ತಾಯಿ ಇದ್ದಾರೆ. ತಾಯಿಗೆ ನಾನು ವರ್ಷಕ್ಕೊಂದ್ಸಲ ಯುಗಾದಿ ಹಬ್ಬದ ದಿವಸ ಫೋನ್ ಮಾಡ್ತೀನಿ. 9 ಗಂಟೆ ಅಷ್ಟೊತ್ತು ಕರೆಕ್ಟಾಗಿ ನನ್ನ ಫೋನ್ ಹೋಗುತ್ತೆ. ಅದು ಮನಸ್ಸಿಂದ ತಾಯಿ ಅನ್ನೋ ಭಾವನೆ ಬರುತ್ತಾ, ಅಥವಾ ಸರ್ವರ್ಗೆ ಅವ್ರನ್ನು ನೋಡ್ತೀರಾ? ಈಗ ತಾಯಿ ಜನ್ಮಭೂಮಿ, ಜನ್ಮ ಕೊಟ್ಟ ತಾಯಿ, ಇವು ಯಾವುದನ್ನು ಯಾರು ಮರ್ತಾರೆ ಅವನಿಗಿಂತ ನೀಚವಾದ ಮನುಷ್ಯ ಯಾರು ಇರಲ್ಲ. ನಾವೇನ್ ಅನ್ಕೊಳ್ತೀವಿ ಅಂದ್ರೆ, ಸಹಜವಾಗಿ ಈಗ ಒಂದು ಮಠಾಧಿಪತಿ ಆಗ್ತಾರೆ ಅಂತಂದ್ರೆ ಎಲ್ಲವನ್ನು ಬಿಟ್ಟು ಬಂದ್ಬಿಡ್ತಾರೆ, ತ್ಯಜಿಸಿ. ಕೌಟುಂಬಿಕ ಜೀವನಕ್ಕೆ ಒಂದು ಮುಕ್ತಿ ಅದು.
ನಾನು ಬಿಟ್ಟು ಬಂದಿದ್ದೀನಿ. ನೆನಪು ಇರುತ್ತದು. ನೆನಪು ಅಂತಲ್ಲ, ಆ ಒಂದು ಡೇಟ್ ಮಾತ್ರ ಫೋನ್ ಮಾಡಿ ಒಂದು 30 ಸೆಕೆಂಡ್ಸ್, ಏನಮ್ಮ ಚೆನ್ನಾಗಿದೆಯಾ ತಾಯಿ, ಏನಮ್ಮ ಚೆನ್ನಾಗಿದೆಯಾ ತಾಯಿ, ತಾಯಿನೇ ಅಲ್ವಾ. ಅಲ್ಲದು ಈಗ ಹೆಣ್ಮಕ್ಳನ್ನ ಮಾತಾಡ್ಸೋದು ಆ ರೀತಿನೇ ಮಾತಾಡಿಸ್ತಿರಲ್ವಾ, ಹೇಗಿದೆಯಮ್ಮ ತಾಯಿ ಅಂತ, ಅವ್ರು ಅದೇ ರೀತಿ ಏನಂತಾರೆ, ಏನಿಲ್ಲ ಹೇಳಿದ್ದೆ, ನೀನಾಗಿದೆಯಪ್ಪ, ಚೆನ್ನಾಗಿದೆಯಾ, ಬರ್ಡೇ ಹ್ಯಾಪಿ ವಿಶಸ್ ಹೇಳ್ತೀನಿ ಉಗಾದಿ ಹಬ್ಬದ ದಿವಸ, ಅಟ್ಬಿಟ್ಟು ಹಂಗೆ ದೊಡ್ಡ ಮಾಡ್ತೀನಿ ಅಷ್ಟೇ. ನಾನು ಯಾವತ್ತೂ ಕರೆದಿಲ್ಲ, ಆಯಮ್ಮ ಬರೋಕ್ಕೂ ಆಗಲ್ಲ. ಇದೆಲ್ಲ ಭಗವಂತನ ಬರವಣಿಗೆನ ಇಲ್ಲಿ ತನಕ ಬಂದಿರೋದು. ಎಸ್, ಸರ್ವರ ಜೀವನವು ಭಗವಂತನ ಬರವಣಿಗೆನ. ಅದನ್ನ ನಾನು ನಿಮ್ಗೆ ಯಾವಾಗಲೂ ಹೇಳ್ತಾ ಇದ್ದೆ, ನೀವು ಏನೇ ನಾನು ಅದಾಗಬೇಕು ಇದಾಗಬೇಕು, ನೀವು ಅಂದ್ ಹೇಳಿದ್ರಲ್ವಾ, ನಾನು ದುಡ್ಡು ಮಾಡ್ಬೇಕು, ಆಸ್ತಿ ಮಾಡ್ಬೇಕು, ಪ್ರಾಪರ್ಟಿ ಮಾಡ್ಬೇಕು, ಸರ್ವರು ಕೇಳ್ಕೊಳ್ಳೋದು ಅದೇ ರೀತಿ ಸಾಮಾನ್ಯ ಜನ. ಅದು ನಿನ್ನಿಷ್ಟ ಪ್ರಕಾರ ನಡೆಯಲ್ಲ, ಅದು ಭಗವಂತನ ಮಾಯೆ. ಎಸ್ ಎಸ್, ಪ್ರತಿಯೊಬ್ಬ ನಾನು ಬಾಬಾ ಒಬ್ಬನಿಗೆ ಭಗವಂತ ಅಲ್ಲ, ಭಗವಂತ ಉಚ್ಚ ಕುಲದವನಿಗೂ ಭಗವಂತನೇ, ದುಡ್ಡಿಲ್ಲದ ಗರೀಬ ಏನು ಬಡವನಿಗೂ ಭಗವಂತನೇ, ಕೋಟ್ಯಾಧಿಪತಿ ಏನಲ್ಲ ಅಂಬಾನಿಗೂ ಭಗವಂತನೇ. ಸಹಜವಾಗಿ ನಮ್ಮ ಜನಕ್ಕೆ ಒಂದು ಕುತೂಹಲದ ಕ್ವಶನ್ ಇದೆ, ಅಘೋರಿಗಳು ನಾಗಸಾಧುಗಳು ಏನ್ ವ್ಯತ್ಯಾಸ ಅಂತ. ನಾಗಸಾಧುಗಳು ನಾವು ಪಂಚಮಕಾರ ಅಂತೀವಿ, ಮಧ್ಯ ಮಾಂಸ, ಮಹಿಳಾ ಮುದ್ರಾ, ಮಧ್ಯ ಮಾಂಸ, ಮಹಿಳೆ ಮುದ್ರೆ, ಮುದ್ರೆ ಬೆಳ್ಳೆಲ್ಲ ಇಟ್ಕೊಂಡು ಇದು ಮಾಡ್ತಾರಲ್ಲ, ನಿಜ ಮುದ್ರಾಸ್, ಅದನ್ನು ನಾವು ಮಾಡೋಂಗಿಲ್ಲ. ಅದನ್ನು ಯಾಕಂದರೆ ನಮ್ಮದು ಶಂಕರ ಸ್ಥಾಪಿತ ಅಖಾಡಗಳು, ಶಂಕರಾಚಾರ್ಯರು, ಭಗವಾನ್ ಶ್ರೀ ಶಂಕರಾಚಾರ್ಯರು ಸ್ಥಾಪನೆ ಮಾಡಿದಂಥ ನಮ್ಮ ಅಖಾಡ ಅವರ ನಿಯಮಗಳ ಪ್ರಕಾರ ನಡೆಯುತ್ತೆ. ಅವರು ನಿಯಮಗಳು ಬರೆದಿರ್ತಾರೆ, ಅಖಾಡ ಹಿಂಗೆ ನಡೀಬೇಕು ಅಂತ, ಅದ್ರ ಪ್ರಕಾರ ನಡೀತೆ. ನೀವೆಲ್ಲರೂ ಒಟ್ಟಿಗೆ ಸೇರುವಂತ ಜಾಗವನ್ನು ಅಖಾಡ ಅಂತ ಕರೀತಾರೆ. ಅಖಾಡ ಅಂತಂದ್ರೆ ಎ ಗ್ರೂಪ್ ಆಫ್ ವಾರಿಯರ್ಸ್. ವಾರಿಯರ್ಸ್ ಕರೆಕ್ಟ್ ವರ್ಡ್. ಅಖಾಡ ಅಂದ್ರೆ ಗ್ರೂಪ್ ಆಫ್ ವಾರಿಯರ್ಸ್. ಅದರಲ್ಲಿ ನಮ್ಮಲ್ಲಿ ಮಡಿ ಇಂತಿರುತ್ತೆ, ನಮ್ಮದು ಬೋಧಲ ಮಡಿ ಅಂತ ಫ್ಯಾಮಿಲೀಸ್. ಅದು ಲಾಸ್ಟ್ ಕ್ವಶನ್. ಕೆಲವರಿಗೆ ಕರ್ನಾಟಕದಲ್ಲಿ ಅನುಮಾನ ಸೃಷ್ಟಿಯಾಗಿದೆ, ಈ ಮಹಾಕುಂಭಮೇಳ 144 ವರ್ಷಗಳಿಗೊಮ್ಮೆ ಬರ್ತಿರೋದಲ್ಲ, ಕೇವಲ 12 ವರ್ಷಗಳಿಗೆ ಬರ್ತಿರುವಂತ ಪೂರ್ಣ ಕುಂಭಮೇಳ. ಏನ್ ಹೇಳ್ತೀರಿ ಪ್ರಶ್ನೆಗೆ?